ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಸಾಯಂಕಾಲದ ವೇಳೆಯಲ್ಲಿ ನಮ್ಮೆಲ್ಲರನ್ನು ನಿಮ್ಮ ಪಾದದ ಸಮ್ಮುಖಕ್ಕೆ ಬರಮಾಡಿದಕ್ಕಾಗಿ ನಿಮಗೆ ವಂದನೆಗಳು ದೇವ. ನಿಮ್ಮ ಪ್ರೀತಿ ದೊಡ್ಡದು, ನಿಮ್ಮ ಕೃಪೆ ಉನ್ನತವಾದದ್ದು. ನಮ್ಮೆಲ್ಲರಿಗೂ ಆಯುಷ್ಕಾಲವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಯಾವ ಕೊರತೆ ಇಲ್ಲದಂತೆ ನಡೆಸುತ್ತಾ ಈ ರೀತಿ ಒಬ್ಬರನ್ನು ಮತ್ತೊಬ್ಬರನ್ನು ನಾವು ದರ್ಶಿಸಲು ನೀವು ಕೊಟ್ಟಂತ ಮಹಾಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಇದನ್ನೇ ನಿಮ್ಮ ಮಾತುಗಳನ್ನು ಹೇಳಲು ಕೇಳಲು ಸಿದ್ಧರಾಗುವಾಗ ನಮ್ಮನ್ನು ಬಲಪಡಿಸಿ ನಿಮ್ಮ ಪ್ರೀತಿಯಿಂದ ನಮ್ಮೆಲ್ಲರನ್ನು ಅಭಿವೃದ್ಧಿ ಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರು. ಮತ್ತೊಂದು ಆವರ್ತಿ ಗೂಗಲ್ ಮೀಟ್ಗೆ ಜಾಯ್ನ್ ಆಗಿರುವಂತ ಎಲ್ಲರಿಗೂ ಹೆಸರಾಗಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸ್ತಿದ್ದೇನೆ. ವಾಕ್ಯವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಎಲ್ಲಾ ಕಡೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಬಿ ಕೇರ್ಫುಲ್. ಯಾಕೆಂದ್ರೆ ಇವಾಗಿರುವಂತಹ ಈ ಉಷ್ಣ ಒಳ್ಳೆಯದು ಅಲ್ಲ. ಟ್ರೈ ಟು ಬಿ ಹೈಡ್ರೇಟೆಡ್. ಒಳ್ಳೆ ಏನಂತಾರೆ ಪಾನೀಯಗಳನ್ನ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಈಗ ದೇವರ ಮಾತುಗಳನ್ನು ನಾವು ಕೇಳೋದಕ್ಕೆ ಸಿದ್ಧರಾಗುವಾಗ ದೇವರ ವಾಕ್ಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಜಸ್ಟ್ ಏನೋ ಕೇಳ್ತಿದ್ದೇವೆ ಹೋಗ್ತಿದ್ದೇವೆ ಅನ್ನುವ ಮಾತ್ರಕ್ಕಿರುವುದಾದ್ರೆ ದಯವಿಟ್ಟು ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಎಂದಿಗೂ ಕಾರ್ಯ ಮಾಡುವುದಿಲ್ಲ. ದೇವರ ಮಾತುಗಳು ನಮ್ಮ ಜೀವನಗಳಲ್ಲಿ ಬದಲಾವಣೆ ತರಬೇಕು, ಕಾರ್ಯ ಮಾಡಬೇಕು ಅಂತಂದ್ರೆ ಕೇಳುವಂತ ಮಾತುಗಳು ನನಗಾಗಿ, ನನ್ನ ಬದುಕಿಗಾಗಿ, ನನ್ನ ಕುಟುಂಬಕ್ಕಾಗಿ ಎಂದು ನಾವು ಸ್ವೀಕರಿಸಿದಾಗಲೇ ದೇವರ ವಾಕ್ಯ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಇವತ್ತು ಕೇಳುವಂತ ಮಾತುಗಳನ್ನು ಕೂಡ ಅದೇ ಉದ್ದೇಶ, ಅದೇ ಅಭಿಪ್ರಾಯ, ಅದೇ ಮನಸ್ಸುಳ್ಳವರಾಗಿ ದೇವರ ಮಾತುಗಳನ್ನು ಕೇಳೋಣ. ಓಕೆ, ನಾವೆಲ್ಲರೂ ಸಹಜವಾಗಿ ಅನೇಕ ಬಾರಿ ಓದಿರುವಂತ ಮಾತು ಇವತ್ತು ಪ್ರತ್ಯೇಕವಾಗಿ ನಾವು ಓದೋದಕ್ಕೆ ಇಷ್ಟಪಡೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ಈ 5ನೇ ಅಧ್ಯಾಯದ ಉದ್ದಕ್ಕೂ ಇರುವಂತದ್ದು ಏನಂತಂದ್ರೆ ಯೇಸು ಕ್ರಿಸ್ತರವರು ಮಾಡುತ್ತಿರುವಂತ ಪ್ರಸಂಗ ಅಥವಾ ಬೆಟ್ಟದ ಮೇಲೆ ಯೇಸು ಕ್ರಿಸ್ತರವರು ಮಾಡುತ್ತಿರುವಂತ ಒಂದು ಪ್ರಾರಂಭದ ಪ್ರಸಂಗ ಎಂಬುದಾಗಿ ನಾವು ಹೇಳಬಹುದು. ಈ ರೀತಿಯಾಗಿ ಹೇಳುತ್ತಾ 1ನೇ ವಚನದಿಂದ ತುಂಬಾ ಮಾತುಗಳನ್ನ ಹೇಳಿದ್ದಾರೆ. ಅನೇಕ ಮಾತುಗಳನ್ನ ಹೇಳ್ಕೊಳ್ತಾ ಬರ್ತಾ 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 13ನೇ ವಚನಕ್ಕೆ ಬರುವಷ್ಟರಲ್ಲಿ ಒಂದು ಒಳ್ಳೆಯ ಮಾತನ್ನು ಯೇಸು ಕ್ರಿಸ್ತರವರು ಉಪಯೋಗಿಸುತ್ತಿರುವಂತದ್ದನ್ನ ನಾವು ನೋಡ್ತಿದ್ದೇವೆ. ಇವಾಗ ನಾವು ಓದುವಂತದ್ದು 13ನೇ ವಚನ, 5ನೇ ಅಧ್ಯಾಯ 13ನೇ ವಚನ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಚಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತು? ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು. 14-15. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಇರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದೇ. ಆಮೆನ್. ಹಲ್ಲೆಲೂಯಾ. ವಾಕ್ಯವನ್ನು ಓದಿರುವಂತ ಸಿಸ್ಟರ್ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಸೊ ಯೇಸು ಕ್ರಿಸ್ತರವರು ಹೇಳ್ತಿದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಇದು 13ನೇ ವಚನದ ಮಾತು. 14ನೇ ವಚನದ ಮಾತು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಇವತ್ತು ನಾವು ಪರ್ಟಿಕ್ಯುಲರ್ ಆಗಿ ಮಾತನಾಡಿಕೊಳ್ಳುವಂಥದ್ದು ಈ 2 ವಿಷಯಗಳನ್ನು ಕುರಿತು ಮಾತ್ರ. ಉಪ್ಪಾಗಿದ್ದೀರಿ, ಬೆಳಕಾಗಿದ್ದೀರಿ. ಇಲ್ಲಿ ಯೇಸು ಕ್ರಿಸ್ತರವರು ನೀವು ಉಪ್ಪಾಗಿದ್ದೀರಿ ಎಂದು ಮಾತನಾಡ್ತಿದ್ದಾರೆ ಅಂತಂದಾಗ ಇದು ಕೇವಲ ಉಪ್ಪು ಅಂತಂದ್ರೆ ರುಚಿಗೆ ಸಂಬಂಧಪಟ್ಟಂತ ಉಪ್ಪನ್ನು ಕುರಿತು ಯೇಸು ಕ್ರಿಸ್ತರವರು ಮಾತನಾಡ್ತಿಲ್ಲ. ಅವತ್ತಿನ ಕಾಲದಲ್ಲಿ ಇವತ್ತಿಗೂ ಅನೇಕ ಸ್ಥಳಗಳಲ್ಲಿ ಉಪ್ಪನ್ನು ಪ್ರಿಸರ್ವೇಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಅಂದ್ರೆ ಯಾವುದಾದ್ರೂ ವಸ್ತು ಹಾಳಾಗದೆ ಇರುವುದಕ್ಕಾಗಿ ಅದನ್ನು ಪ್ರಿಸರ್ವ್ ಮಾಡಿ ಇಡ್ಲಿಕ್ಕೆ ಉಪ್ಪನ್ನು ಉಪಯೋಗಿಸುವಂತದ್ದನ್ನ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತರವರು ಉಪ್ಪಿನ ಸಂದರ್ಭವನ್ನು ಯಾಕೆ ತೆಗೆದುಕೊಳ್ತಿದ್ದಾರೆ ಅಂತಂದ್ರೆ, ನೀವು ಲೋಕಕ್ಕೆ ಉಪ್ಪಾಗಿರುವುದಕ್ಕೆ ಪ್ರಯತ್ನಿಸಿರಿ ಅಥವಾ ಬೆಳಕಾಗಿರೋದಕ್ಕೆ ಪ್ರಯತ್ನಿಸಿರಿ ಅಂತ ಹೇಳ್ತಿಲ್ಲ. ನೀವು ಉಪ್ಪಾಗಿದ್ದೀರಾ ಆಲ್ರೆಡಿ.
ನೀವು ಬೆಳಕಾಗಿ ಇದ್ದೀರಾ ಆಲ್ರೆಡಿ. ನೀವು ಪ್ರಯತ್ನ ಮಾಡಬೇಕಾಗಿರುವಂತ ಅವಶ್ಯಕತೆ ನೀವು ಇಲ್ಲ. ಯಾಕಂತಂದ್ರೆ ಇವ್ರ ಆಲ್ರೆಡಿ ನೀವಿದ್ದೀರಾ ಆಗ್ತಾ ಆತರ. ಉಪ್ಪಾಗಿದ್ದೀರಿ, ಬೆಳಕಾಗಿಯೂ ಕೂಡ ಇದ್ದೀರಿ. ಸ್ವಾಮಿ, ಉಪ್ಪಾಗಿರುವುದಂತಂದ್ರೆ ಏನು? ಏನು ಉಪ್ಪಾಗಿರುವಂತದ್ದು ಅಂತಂದ್ರೆ ಏನು? ಒಂದು ವಸ್ತುವು ಕೊಳೆತು ಹೋಗದೆ, ಹಾಳಾಗದೆ, ಕೆಟ್ಟು ಹೋಗದೆ ಇರುವುದಕ್ಕೆ ಉಪ್ಪು ಯಾವ ರೀತಿಯಾಗಿ ಉಪಯೋಗವಾಗುತ್ತದೋ, ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಇದ್ದಾಗ ಆ ಇರುವಂತ ದೇವರ ವಾಕ್ಯವು ಕೂಡ ನಾಶವಾಗದೆ ಕೊನೆಯವರೆಗೂ ಶಾಶ್ವತವಾಗಿ ಭದ್ರ ಮಾಡುವಂತದ್ದೇ ಈ ಉಪ್ಪನ್ನು ದೇವರು ಯೇಸು ಕ್ರಿಸ್ತರು ಹೋಲಿಸ್ತಿದ್ದಾರೆ. ಅಂದ್ರೆ ದೇವರ ವಾಕ್ಯ ನಾವು ಅನೇಕರ ಮೂಲಕ ಅನೇಕ ವಿಧವಾಗಿ ನಾವು ಕೇಳಿದ್ದೇವೆ, ಹೌದಲ್ವಾ? ಅನೇಕರ ಮೂಲಕ ಅನೇಕ ವಿಧವಾಗಿ ನಾವು ಕೇಳಿದ್ದೇವೆ. ಪ್ರಶ್ನೆ ಏನಂತಂದ್ರೆ, ಎಷ್ಟು ಮಾತುಗಳು ನಮ್ಮ ಹೃದಯಗಳಲ್ಲಿ ಇದಾವೆ ಇವತ್ತು? ಎಷ್ಟು ಮಾತುಗಳು ನಮ್ಮ ಹೃದಯಗಳಲ್ಲಿದ್ದಾವೆ? ಇಲ್ಲ, ಇಲ್ಲ. ಯಾಕೆ ಅಂತಂದ್ರೆ, ಹೃದಯದಲ್ಲಿ ಸ್ಥಿರವಾಗಿ ಭದ್ರ ಮಾಡಿಕೊಳ್ಳದೆ ಇರುವಂತಹ ನಮ್ಮ ಬದುಕುಗಳನ್ನು ಯೇಸು ಕ್ರಿಸ್ತರವರು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ನಿಮ್ಮ ಉಪ್ಪು ಅಥವಾ ನಿಮ್ಮಲ್ಲಿರುವಂತ ಸಾರವು, ನಿಮ್ಮಲ್ಲಿರುವಂತ ಕ್ವಾಲಿಟಿ ಏನೋ ಗೊತ್ತಾ? ಲೋಕ ಒಳ್ಳೆಯದನ್ನ ಕೇಳುವುದಕ್ಕೆ ಅಭ್ಯಾಸಗೊಂಡಿದೆ, ಕೇಳಿದ ನಂತರ ಮರೆತು ಹೋಗುತ್ತೆ. ಆದ್ರೆ ನೀವು ಉಪ್ಪಾಗಿರುವುದರಿಂದ ಕೇಳುವವರಾಗಿ ಮಾತ್ರವಿರಬಾರದು, ಕೇಳಿದ ಮಾತುಗಳನ್ನು ಹೃದಯದಲ್ಲಿ ಜೋಪಾನ ಮಾಡಿಟ್ಟುಕೊಳ್ಳಬೇಕು. ಜೋಪಾನವಾಗಿರುವಂತ ದೇವರ ಮಾತುಗಳು ಹೃದಯದಲ್ಲಿ ಸುಮ್ಮನೆ ಇರೋದಿಲ್ಲ, ಅದಕ್ಕೆ ತಕ್ಕನಂತೆ ನಿಮ್ಮನ್ನು ನಡೆಸುವುದಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಹಾಗಾಗಿ ಯೇಸುಕ್ರಿಸ್ತರವರು ರುಚಿಗೆ ಸಂಬಂಧಪಟ್ಟು ಮಾತ್ರ ಇಲ್ಲಿ ಮಾತನಾಡ್ತಿಲ್ಲ. ಹೌದು, ರುಚಿ, ಯೇಸು ಉಪ್ಪಿಲ್ಲದೆ ಹೋದರೆ ಯಾವುದಕ್ಕೂ ರುಚಿ ಇಲ್ಲ, ಅದು ಸತ್ಯ, ನಮ್ಮೆಲ್ಲರಿಗೂ ಗೊತ್ತಿರುವಂತ ಮಾತು. ಆದರೆ ಆ ರುಚಿ, ಆ ಒಂದು ಸುಪ್ಪಿನಲ್ಲಿರುವಂತಹ ರುಚಿ ನಮ್ಮೆಲ್ಲರ ಜೀವನಗಳಲ್ಲಿ, ಬದುಕಿನಲ್ಲಿರಬೇಕು. ಇವತ್ತಿನ ಕ್ರೈಸ್ತ ಸಮಾಜ ಈ ಉಪ್ಪಿನ ರುಚಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತಂದ್ರೆ, ನಾಲಿಗೆಯ ಮೇಲೆ ಬಂದ್ಬಿಟ್ಟಿದೆ, ಬಾಹ್ಯ ರೂಪಕ್ಕೆ, ಹೊರಗಿನ ತೋರಿಕೆಗೆ ಈ ಉಪ್ಪಿನ ರುಚಿ ಬಂದ್ಬಿಟ್ಟಿದೆ, ಹೃದಯದಲ್ಲಿ ಇಲ್ಲ. ಅಂದರೆ ಭಕ್ತಿಯನ್ನು ಹೊರಗಡೆ ತೋರೋದಕ್ಕೆ ನಾವು ಇಷ್ಟಪಡ್ತಿದ್ದೇವೆ, ಹೃದಯದಲ್ಲಿಟ್ಟುಕೊಂಡು ಆ ಮಾತುಗಳ ಪ್ರಕಾರವಾಗಿ ಜೀವಿಸ್ಲಿಕ್ಕೆ ನಾವು ಇಷ್ಟಪಡ್ತಿಲ್ಲ. ಹೊರಗೆ ತೋರಿಸ್ಲಿಕ್ಕೆ ವಿ ಆರ್ ವೆರಿ ಫೇಮಸ್, ಇಲ್ಲ ಒಳಗಡೆ ಏನು ಇಲ್ಲ, ಬಟ್ ಸ್ಟಿಲ್ ವಿ ಶೋ ಎವ್ರಿಥಿಂಗ್. ನಾವೆಲ್ಲ ತೋರಿಸ್ಲಿಕ್ಕೆ ಇಷ್ಟಪಡ್ತೇವೆ. ಆದ್ರೆ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ, ಉಪ್ಪಿನಲ್ಲಿರುವಂತದ್ದೇನೋ ಗೊತ್ತಾ? ಔಟರ್ ಲೇಯರ್ ಅಲ್ಲ, ಅದರ ಗುಣವೇ ರುಚಿ ಕೊಡುವಂಥದ್ದು. ದಟ್ಸ್ ಇಟ್ಸ್ ಕ್ಯಾರೆಕ್ಟರ್, ಅದರ ಲಕ್ಷಣವದು, ಅದರ ಗುಣವದು. ಕ್ರೈಸ್ತರಾಗಿರುವಂತ ನಮ್ಮೆಲ್ಲರ ಗುಣವು ಎಂಥದ್ದಾಗಿರಬೇಕು ಅಂತಂದ್ರೆ, ಯೇಸು ಕ್ರಿಸ್ತರವರ ಮಾತುಗಳನ್ನು ಹೃದಯದಲ್ಲಿಟ್ಟುಕೊಂಡು ಆ ಮಾತುಗಳನ್ನು ಸಮಾಜಕ್ಕೆ ಪ್ರಚಾರ ಮಾಡುವಂತ ಗುಣವುಳ್ಳವರಾಗಿ ನಾವೆಲ್ಲರಿರಬೇಕು ಪ್ರಿಯರೇ. ಅನೇಕರು ಭಕ್ತಿಯ ವೇಷವನ್ನು ಹಾಕಿಕೊಂಡು ಕ್ರೈಸ್ತರಾಗಿ ಬದುಕುತ್ತಿರುವಂತವ್ರು ಅನೇಕರು, ಭಕ್ತಿಯ ವೇಷವನ್ನ ಹಾಕಿಕೊಂಡು ಕ್ರೈಸ್ತರಾಗಿ ಚಲಾಮಣಿ ಆಗುತ್ತಾ ಸಮಾಜದಲ್ಲಿ ಕರೆಯಲ್ಪಡುತ್ತಿರುವಂತವ್ರು ಅನೇಕರಿದ್ದಾರೆ. ಆದ್ರೆ ಇಲ್ಲಿ ಸೇರಿ ಬಂದಂತ ನಾವೆಲ್ಲರೂ ಕೂಡ ಕ್ರೈಸ್ತರೆಂಬಂತ ವೇಷ ಹಾಕಿಕೊಂಡು ಬದುಕುವಂತದ್ದಲ್ಲ. ದೇವರ ವಾಕ್ಯವು ಏನು ಹೇಳುತ್ತೋ ಅದನ್ನು ಹೃದಯದಲ್ಲಿ ನಿಜವಾಗಲೂ ಜೋಪಾನವಾಗಿ ಭದ್ರ ಮಾಡಿಟ್ಟಿಕೊಂಡು ಅದನ್ನು ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿ, ಸಭೆಯಲ್ಲಿ, ನಾವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಅಪ್ಲೈ ಮಾಡಿದಾಗ್ಲೇ ದೇವರ ವಾಕ್ಯದ ರುಚಿ ನಾವು ತೋರಿಸುವವರಾಗ್ತೇವೆ. ಆದರೆ ಯಾವಾಗ ಈ ವಾಕ್ಯದ ರುಚಿ, ಈ ಉಪ್ಪಿನ ರುಚಿ ಕಡಿಮೆ ಆಗತ್ತೆ? ಯಾವಾಗ ಈ ಉಪ್ಪಿನ ರುಚಿ ಕಡಿಮೆ ಆಗತ್ತೆ? ಯಾಕೆ ಕಡಿಮೆ ಆಗತ್ತೆ? ಯಾವಾಗ ಕಡಿಮೆ ಆಗತ್ತೆ? ಉಪ್ಪಿನ ರುಚಿ ಯಾಕೆ ಕಡಿಮೆ ಆಗತ್ತೆ? ಯಾವಾಗ ಕಡಿಮೆ ಆಗತ್ತೆ? ಇದು ನಮಗೆ ಅರ್ಥ ಆಗಬೇಕಂದ್ರೆ ಈ ಪುಸ್ತಕವನ್ನು ಮುಚ್ಚದೆ ಪೇತ್ರನ ಮೊದಲನೆಯ ಪತ್ರಿಕೆಗೆ ಹೋಗೋಣ ನಾವು. ಪೇತ್ರನು ಬರೆದ 1ನೆಯ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನವನ್ನು ಓದೋಣ. 2ನೇ ಅಧ್ಯಾಯ 9. ನೀವಾದರೂ ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕ್ರಿಯ ಪ್ರಜೆಯೂ ಆಗಿದ್ದೀರಿ. ಮೊದಲು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ಆಮೆನ್.
ಥ್ಯಾಂಕ್ ಯು. ಇಲ್ಲಿ ಪೇತ್ರರವರು ಹೇಳೋದಕ್ಕೆ ಪ್ರಯತ್ನಿಸುತ್ತಿರುವಂತದ್ದು ಏನಂತಂದ್ರೆ, ನೀವು ಮೊದಲು ಯೋಗ್ಯರಾಗಿರಲಿಲ್ಲ. ಈ ಪದವನ್ನ ನಾನು ಉಪಯೋಗಿಸ್ತೇನೆ. ನೀವು ಮೊದಲು ಯೋಗ್ಯರಾಗಿರಲಿಲ್ಲ, ಅಯೋಗ್ಯರಾಗಿ ನೀವಿದ್ದರಿ. ಅಯೋಗ್ಯರಾಗಿರುವಂತ ನಿಮಗೆ ಯೋಗ್ಯತೆಯನ್ನ ನಾನು ನಿಮಗೆ ಕೊಟ್ಟಿದ್ದೇನೆ. ಅಂದರೆ ಏನು? ನೀವು ಪಾಪದಲ್ಲಿದ್ರಿ, ಹೊಲಸಿನಲ್ಲಿದ್ದರಿ, ಮಲಿನದಲ್ಲಿದ್ರಿ, ಕತ್ತಲೆಯಲ್ಲಿದ್ರಿ. ನಿಮ್ಮನ್ನು ಬೆಳಕಿಗೆ ತಂದೆ, ಪರಿಶುದ್ಧತೆಯ ಕಡೆಗೆ ನಡೆಸಿದೆ, ವಾಕ್ಯದ ಕಡೆಗೆ ನಡೆಸಿದೆ. ಇಷ್ಟೆಲ್ಲ ಮಾಡಿದ ನಂತರ ನಿಮ್ಮಲ್ಲಿ ಸತ್ಯವಾದಂತ ಮಾತುಗಳನ್ನು ಇಡಬೇಕೆಂಬುದಾಗಿ ನಾನು ಪ್ರಯತ್ನಿಸಿದಾಗೆಲ್ಲ, ನಿಮ್ಮಲ್ಲಿ ವಾಕ್ಯವನ್ನು ಬಿತ್ತಬೇಕೆಂಬುದಾಗಿ ನಾನು ಪ್ರಯತ್ನಿಸಿದಾಗೆಲ್ಲ ಹಾಳಾಗ್ತಿದ್ದೀರಿ, ಹೊರಗೋಗ್ತಿದ್ದೀರಿ, ದೂರವಾಗ್ತಿದ್ದೀರಿ. ಯಾಕೆ ದೇವರೇ ಅಂತಂದ್ರೆ, ಎಲ್ಲಿಂದ ಆದ್ರೆ ನಾನು ನಿಮ್ಮನ್ನ ಸಪರೇಟ್ ಮಾಡಿದ್ದೀನೋ, ಯಾವ ಕತ್ತಲಲ್ಲಿ ನೀವಿರಬಾರದೆಂಬುದಾಗಿ ಬೆಳಕಿಗೆ ತಂದಿಟ್ಟಿದ್ದೀನೋ, ಅದೇ ಕತ್ತಲಿಗೆ ನೀವು ಹಿಂತಿರುಗಿ ಹೋದಾಗ ನಿಮ್ಮಲ್ಲಿರುವಂತ ಉಪ್ಪಿನ ಸಾರ ಕಡಿಮೆಯಾಗತ್ತೆ. ಯಾವ ಹೊಲಸಿನಲ್ಲಿ ನೀವಿರಬಾರದೆಂಬುದಾಗಿ ನಿಮ್ಮನ್ನು ಹೊರಗೆ ತಂದು ನಿಮ್ಮನ್ನು ಪರಿಶುದ್ಧರು, ರಾಜವಂಶಸ್ಥರು, ಯಾಜಕರು ಅಂತ ದೊಡ್ಡ ದೊಡ್ಡ ಬಿರುದುಗಳನ್ನ ನಿಮಗೆ ಕೊಟ್ಟಿದ್ದೇನೋ, ಅವಾಗ ನೀವು ಮತ್ತೆ ಅದೇ ಹೊಲಸಿನ ಕಡೆಗೆ ನೀವು ಹೋದರೆ ನಿಮ್ಮಲ್ಲಿರುವಂತ ಸಾರ ಕಡಿಮೆ ಆಗತ್ತೆ. ನಿನ್ನ ಕ್ಯಾರೆಕ್ಟರ್ನ ನೀನ್ ಕಳ್ಕೊಳ್ತಿದ್ಯಾ, ನಿನ್ನಲ್ಲಿರುವಂತ ಗುಣವನ್ನ ನೀನು ಕಳ್ಕೊಳ್ತಿದ್ಯಾ. ವೈ? ಬಿಕಾಸ್ ನೀನು ಬೇಡ ಅಂತ ದೇವರು ಹೇಳಿರುವಂತ ಜಾಗಕ್ಕೆ ತಿರುಗಿ ಹೋಗುತ್ತಿರುವುದರಿಂದ. ಇದು ಕೇವಲ ಒಂದು ಮನುಷ್ಯನ ಸಂದರ್ಭವಲ್ಲ ಪ್ರೇರೆ, ಇದು ಒಂದೊಂದು ವ್ಯಕ್ತಿಗೆ ಸಂಬಂಧಪಟ್ಟಿರುವಂತದ್ದು ಅಂತ ನಾವು ಅಂದುಕೊಂಡ್ರೆ, ಕೆಲವು ಸಭೆಗಳೇ ವಾಕ್ಯದಿಂದ ದೂರವಾಗಿದ್ದಾವೆ. ನೆನಪಿಟ್ಕೊಳ್ಳಿ, ಕೆಲವು ಸಭೆಗಳೇ ದೇವರ ವಾಕ್ಯದಿಂದ ದೂರವಾಗಿದ್ದಾವೆ. ಏನ್ ಬ್ರದರ್, ಚರ್ಚ್ಗೆ ಹೋದಾಗ ಸಭೆಯಲ್ಲಿ ಪಾಸ್ಟರ್ ವಾಕ್ಯ ಹೇಳ್ತಾರಲ್ಲ ಅಂತ ಕೇಳಿದರೆ, ಹೌದು, ವಾಕ್ಯ ಹೇಳ್ತಾರೆ. ವಾಕ್ಯ ಎಷ್ಟಿರುತ್ತೆ, ವಾಕ್ಯವನ್ನು ಬಿಟ್ಟು ಹೇಳುವಂತ ವಿಚಾರಗಳು ಎಷ್ಟಿರ್ತವೆ. ಸಭೆಯಲ್ಲಿ ವಾಕ್ಯ ಮುಖ್ಯನಾ, ಬೇರೆ ಸಂಗತಿಗಳು ಮುಖ್ಯನಾ ಅಂತಂದ್ರೆ ವಾಕ್ಯ ಮುಖ್ಯ. ಆದ್ರೆ ಇವತ್ತಿನ ಸಮಾಜದಲ್ಲಿ, ಸಭೆಯಲ್ಲಿ ವಾಕ್ಯಕ್ಕಿಂತ ಐಟಿಕ ಲೋಕದ ವಿಚಾರಗಳು ಹೆಚ್ಚಾಗ್ಬಿಟ್ಟಿದಾವೆ, ಲೋಕದ ಸಂದರ್ಭಗಳು ಹೆಚ್ಚಾಗ್ಬಿಟ್ಟಿದಾವೆ. ವಾಕ್ಯ ಇಲ್ಲ, ಸಾರವಿಲ್ಲ. ಸಭೆಯವರೆಲ್ಲರೂ ಯಾಕೆ ಹೋಗ್ತೀರಾ ಚರ್ಚ್ಗೆ ಅಂತಂದ್ರೆ, ಆ ಪಾಸ್ಟರ್ ಹೇಳಿದ್ರೆ ನಿದ್ದೆ ಬರಲ್ಲ, ಆ ಪಾಸ್ಟರ್ ವಾಕ್ಯ ಹೇಳಿದ್ರೆ ಕಾಮಿಡಿ ಹೇಳ್ತಾರೆ, ಆ ಪಾಸ್ಟರ್ ವಾಕ್ಯ ಹೇಳಿದ್ರೆ ನಗಿಸ್ತಾರೆ, ಅದಕ್ಕೆ ನಾವು ಹೋಗ್ತೇವೆ. ಪರಲೋಕ ಬರುತ್ತೆ ಅನ್ಕೊಂಡಿದ್ದೀರಾ ಪ್ರಿಯ ಸಹೋದರ ಸಹೋದರಿಯರೇ? ನಿನಗೆ ಗೊತ್ತಿಲ್ಲದೆ ನಿನ್ನಲ್ಲಿರುವಂತ ಲಕ್ಷಣವನ್ನು ದುಷ್ಟನು, ಸೈತಾನನು ತೆಗೆದು ಹಾಕ್ತಿದ್ದಾನೆ. ಅದು ನಮಗೆ ಅರ್ಥ ಆಗ್ತಿಲ್ಲ. ನಿನಗೆ ತಿಳಿಯದೆ ನಿನ್ನನ್ನು ನರಕಕ್ಕೆ ಕಳಿಸುವಂತ ವಂಚನೆ ಇದು. ಎಷ್ಟು ಮಂದಿಗೆ ಇದು ಅರ್ಥ ಆಗ್ತಿದೆ? ನಿನಗೆ ಗೊತ್ತಿಲ್ಲದೆ ನಿನ್ನಲ್ಲಿರುವಂತ ವಾಕ್ಯದ ಆ ಒಂದು ತವಕವನ್ನ ಕಿತ್ತು ಹಾಕ್ತಿದ್ದಾನೆ, ಹಾಳು ಮಾಡ್ತಿದ್ದಾನೆ, ನಿನ್ನನ್ನು ದೇವರಿಗೆ ಇಲ್ಲದಂತೆ ಮಾಡ್ತಿದ್ದಾನೆ. ಇವತ್ತಿನ ಸಮಾಜದಲ್ಲಿ ಎಷ್ಟು ಮಂದಿಗೆ ಇದು ಅರ್ಥ ಆಗ್ತಿದೆ? ಇದು ನೀನು ಮಾಡಬಾರದೆಂಬುದಾಗಿ ದೇವರು ನಮ್ಮನ್ನ ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ. ಅದನ್ನೇ ಮಾಡಿಸುವಂತ ಪರಿಸ್ಥಿತಿಯಲ್ಲಿ ದುಷ್ಟನು ನಮ್ಮನ್ನು ಬೇಡಿಸುತ್ತಿದ್ದಾನೆ. ಅದನ್ನು ಅರಿಯದೆ ಇವತ್ತಿನ ಸಮಾಜ ಅನ್ನೋದಕ್ಕಿಂತ ಕ್ರೈಸ್ತರು, ನೀವು ನಾನು ಯಾಕೆ ಹಿಂಬಾಲಿಸ್ತಿದ್ದೀರಾ ಅಂತಂದ್ರೆ, ವಾಕ್ಯ ಹೇಳ್ತಾರೆ ಅಂತಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ ಅಂತ. ವಾಕ್ಯ ಹೇಳ್ತಾರೆ ಅಂತಲ್ಲ, ಏನೋ ಚೆನ್ನಾಗಿದೆ ಅಂತ. ವಾಕ್ಯ ಹೇಳ್ತಾರೆ ಅಂತಲ್ಲ, ಬೇರೆ 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 ಕಾರಣಗಳು. ಯಾವುದು ಮುಖ್ಯ ಕ್ರೈಸ್ತನಿಗೆ? ಯಾವುದು ಮುಖ್ಯ ವಾಕ್ಯವನ್ನು ಅರಿತವನಿಗೆ? ವಾಕ್ಯವೋ ಬೇರೆ ಸಂಗತಿಗಳು. ವಾಕ್ಯವನ್ನು ಬಿಟ್ಟು ಬೇರೆ ವಿಷಯಗಳನ್ನ ಹಿಂಬಾಲಿಸುವಂತ ಕ್ರೈಸ್ತನು ಉಪ್ಪಿನ ಸಾರವನ್ನು ಕಳಕೊಂಡ ಒಂದು ನಿಷ್ಪ್ರಯೋಜನವಾಗಿರುವಂತ ವಸ್ತುವಿಗೆ ಸಮಾನನು. ಇಲ್ಲ ಬ್ರದರ್, ನಾನು ಸಭೆಗೆ ಹೋಗ್ತಿದ್ದೇನೆ, ವಾಕ್ಯ ಕೇಳ್ತಿದ್ದೇನೆ, ಚರ್ಚ್ ಅಲ್ಲಿ ಹಾಡಾಡ್ತಿದ್ದೇನೆ, ಕಾಣಿಕೆ ಆಗ್ತಿದ್ದೇನೆ. ದೆನ್ ಮೈ ಕ್ವಶನ್ ಈಸ್, ನಿನ್ನ ಬದುಕು ಯಾಕೆ ಇನ್ನು ಹೀಗೆ ಇದೆ? ವೈ ಹ್ಯಾವೆಂಟ್ ಯು ಚೇಂಜ್? ಉಪ್ಪು ಸಪ್ಪಗಾದರೆ ಇನ್ನು ಯಾವುದರಿಂದ ರುಚಿ ಬರುತ್ತೆ? ಮತ್ತೆ ಬರೋಣ ಮತ್ತಾಯನ ಬರೆದ ಸುವಾರ್ತೆಗೆ 5ನೇ ಅಧ್ಯಾಯ 13ನೇ ವಚನ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ, ಅದಕ್ಕೆ ಸಾರವು ಹೊರಟೋದರೆ, ಅದರಲ್ಲಿರುವಂತ ಕ್ಯಾರೆಕ್ಟರ್ ಅದೇ ಕಳ್ಕೊಂಡು ಬಿಟ್ರೆ, ಸಪ್ಪಗಾದರೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತು? ಕ್ರೈಸ್ತನೇ, ನಿನ್ನಲ್ಲಿರುವಂತ ಭಕ್ತಿ ನೀನು ಕಳ್ಕೊಂಡರೆ, ನಿನ್ನಲ್ಲಿರುವಂತ ವಿಧೇಯತೆ ನೀನು ಕಳ್ಕೊಂಡ್ರೆ ಯಾವುದರಿಂದ ಬರುತ್ತೆ? ಎಲ್ಲಿಂದ ಬರುತ್ತೆ ನಿನಗೆ ಭಕ್ತಿ? ಇನ್ನು ಯಾರು ಹೇಳಿದ್ರೆ ನಿನ್ನಲ್ಲಿ ಭಕ್ತಿ ಅಭಿವೃದ್ಧಿ ಆಗತ್ತೆ?
ಇಷ್ಟು ಕಾಲ ನಿನಗಿಷ್ಟವಾಗಿರುವಂತದ್ದನ್ನ, ನೀನು ಮೆಚ್ಚಿರುವಂತದ್ದನ್ನ, ನಿನ್ನ ಕಣ್ಣಿಗೆ ಕಾಣುವಂತದ್ದೆಲ್ಲವನ್ನ ನೀನು ಮಾಡಿದೆ. ಆದ್ರೆ ನೀನು ನಿನಗೆ ಗೊತ್ತಿಲ್ಲದೆ ದೇವರಿಂದ ದೂರ ಆಗ್ತಿದೆ ಎಂಬಂತ ಸಂಗತಿ ಎಷ್ಟು ಮಂದಿಗೆ ನಮ್ಗೆ ಅರ್ಥ ಆಗ್ತಿದೆ. ಇವತ್ತಿನ ಕ್ರೈಸ್ತ ಸಮಾಜ ಹೇಗಿರಬೇಕು ಅಂತ ದೇವರು ಅಂದುಕೊಳ್ತಿದ್ದಾರೆ ಗೊತ್ತಾ ಪ್ರಿಯರೇ? ನೀನು 10 ಮಂದಿಯ ಮಧ್ಯದಲ್ಲಿ ಹೋಗಿ ನಿಂತರೆ, 10 ಮಂದಿ ಪಾಪ ಮಾಡುವವರಾದರೆ, 11ನೆಯವನು ನೀನು ಹೋಗಿ ನಿಂತರೆ, ನಿನ್ನನ್ನು ನೋಡಿ ಆ 10 ಮಂದಿ ನಾಚಿಕೊಳ್ಳಬೇಕು. ಯಾಕೆಂದರೆ ನಿನ್ನ ಮುಂದೆ ತಪ್ಪು ಮಾಡುವ ಧೈರ್ಯ ಅವರು ಮಾಡಬಾರದು. ನಿನ್ನನ್ನು ನೋಡಿದರೆ ಅವರಿಗೇ ಅನಿಸಬೇಕು, ಛಿ, ಥು, ನಾನು ತಪ್ಪು ಮಾಡ್ತಿದ್ದೇನೆ, ನಾನು ಅಸಹ್ಯನು ಎಂಬುದಾಗಿ ಅವನಿಗೆ ಅನಿಸ್ಬೇಕು. ಯಾಕೆಂತಂದ್ರೆ ನೀನು ಧರಿಸಿಕೊಂಡಿರುವಂತದ್ದು ಪರಿಶುದ್ಧನಾದಂತ ಯೇಸು ಕ್ರಿಸ್ತನ ವಾಕ್ಯವನ್ನು, ನೀನು ಹೊತ್ತುಕೊಂಡು ಹೋಗುತ್ತಿರುವಂತದ್ದು ಆತನ ಶಿಲುಬೆಯನ್ನಾಗಿರೋದ್ರಿಂದ ನಿನ್ನ ಲಕ್ಷಣಗಳು ಹೇಗಿದ್ದಾವೆ, ನಿನ್ನ ಗುಣಗಳು ಹೇಗಿದ್ದಾವೆ. 10 ಮಂದಿ ಜೊತೆಗೆ 11ನೆಯವನಾಗಿ ನೀನು ಸೇರಿದಾಗ ಚಲೋ ನೀನು ನಾನು ಒಂದೇ ಹೋಗೋಣ ಬಾ ಅಂತಿದಾರ ಅಂತಂದ್ರೆ ಏನೋ ಗೊತ್ತಾ? ಉಪ್ಪಿನ ಸಾರ ಹೋಗ್ಬಿಡೈತೆ. ಅದಕ್ಕಿರಬೇಕಾದಂತ ಕ್ಯಾರೆಕ್ಟರ್ ಹೋಗ್ಬಿಟ್ಟಿದೆ, ಅದಕ್ಕಿರಬೇಕಾದಂತ ಲಕ್ಷಣ ಹೋಗ್ಬಿಟ್ಟಿದೆ, ಪ್ರಿಸರ್ವೇಶನ್ ಹೋಗ್ಬಿಟ್ಟಿದೆ, ಭದ್ರ ಮಾಡಿಡುವಂತ ಗುಣ ಹೋಗ್ಬಿಟ್ಟಿದೆ. ವಾಕ್ಯ ಕೇಳ್ತಿದ್ದೇವೆ, ನೋ ಪ್ರೊಟೆಕ್ಷನ್, ನೋ ಸೇಫ್ ಲಾಕರ್, ಹೊರಟೋಗ್ಬಿಡ್ತಿದೆ. ದೆನ್ ವಾಟ್ಸ್ ದ ಯೂಸ್? ದೇವರ ವಾಕ್ಯವನ್ನು ನಾವು ಭದ್ರ ಮಾಡಿ ಇಟ್ಟುಕೊಳ್ಳದೆ ಇರುವಂತ ದಿನದವರೆಗೂ ಪ್ರಿಯರೇ, ನಮ್ಮ ಬದುಕುಗಳು ನಿನ್ನೆ ಇದ್ದ ಹಾಗೆ ಇವತ್ತು ಇರ್ತವೆ, ಇವತ್ತು ಇದ್ದ ಹಾಗೆ ನಾಳೆ ಇರ್ತವೆ. ಬದಲಾಗದಂತ ಬದುಕುಗಳಾಗಿರ್ತವೆ. ಹಾಗಾಗಿ ಪ್ರಿಯರೇ, ದೇವರ ವಾಕ್ಯವನ್ನು ಜಸ್ಟ್ ಫಾರ್ ಲಿಸನಿಂಗ್ ಅಂತಂದ್ರೆ ತುಂಬಾ ಜನ ಇದರ ವಾಕ್ಯವನ್ನು ಹೇಳಲಿಕ್ಕೆ ಕೇಳಲಿಕ್ಕೂ ಕೂಡ ಕ್ರೈಸ್ತರೆಲ್ಲರೂ ಕೇಳಲಿಕ್ಕೆ ಸಿದ್ಧರಾಗಿದ್ದಾರೆ. ಬದುಕುಗಳನ್ನ ಬದಲಾಯಿಸಿಕೊಳ್ಳೋದಕ್ಕೆ ತುಂಬಾ ಜನ ಸಿದ್ಧರಾಗಿಲ್ಲ. ಅದರಲ್ಲಿ ಇಲ್ಲಿ ಕುಳಿತಂತವ್ರು ಅನೇಕರಿದ್ದೇವೇನೋ ನೋಡ್ಕೊಳ್ಳೋಣ. ಕೇಳೋದಕ್ಕೆ ಬಂದಿದ್ದೇವೆ, ಇಲ್ಲಿ ಬದಲಾಗೋದಕ್ಕೆ ಬಂದವರಿಲ್ಲ. ಇಲ್ಲಿ ತುಂಬಾ ಜನ ಕೇಳೋದಕ್ಕೆ ವಿ ಆರ್ ವೆರಿ ಇಂಟ್ರೆಸ್ಟೆಡ್ ಟು ಲಿಸನ್ ದ ವರ್ಡ್ ಆಫ್ ಗಾಡ್, ಬಟ್ ವಿ ಡೋಂಟ್ ವಾಂಟ್ ಟು ಚೇಂಜ್ ಅವರ್ ಸೆಲ್ಸ್. ಯಾಕೆಂತಂದ್ರೆ ಬದಲಾದ್ರೆ ದೇವ್ರು ಪರಲೋಕ ಕೊಟ್ಬಿಡ್ತಾರಲ್ಲ, ಪರಲೋಕಕ್ಕೆ ಹೋಗ್ಬಿಟ್ರೆ ಹೆಂಗೆ? ಪರಲೋಕಕ್ಕೆ ಹೋಗೋದು ನನಗಿಷ್ಟ ಇಲ್ಲ. ಎಲ್ಲಿಗೆ ಹೋಗ್ಬೇಕು? ವಾಕ್ಯ ಕೇಳಿ 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 ಕೊನೆಗೆ ನಾವು ಹೋಗುವಂತ ಸ್ಥಳ ಯಾವ್ದೋ ಗೊತ್ತಾ? ಯಾವ ಲೋಕವನ್ನಾದರೆ ದೇವರು ನಮಗೋಸ್ಕರವಾಗಿ ಮಾಡಿಲ್ವೋ, ಯಾವ ಲೋಕಕ್ಕಾದ್ರೆ ನಾವು ಹೋಗಬಾರದೆಂಬುದಾಗಿ ಯೇಸು ಕ್ರಿಸ್ತನನ್ನ ಕಳುಹಿಸಿದರೋ, ಯಾವ ಲೋಕಕ್ಕಾದ್ರೆ ನೀವು ಹೋಗಬಾರದೆಂಬುದಾಗಿ ರಕ್ಷಣೆ ಸುವಾರ್ತೆಯನ್ನು ಪ್ರತಿನಿತ್ಯ ತಿಳಿಸ್ತಿದ್ದಾರೋ, ಅದೇ ಸ್ಥಳಕ್ಕೆ ಹೋಗಿ ಬಿದ್ದು ಹಾಳಾಗುವಂತ ಪರಿಸ್ಥಿತಿಗಳು, ಬದುಕುಗಳು ನಮ್ಮದಾಗ್ಬಿಟ್ಟಿದ್ದಾವೆ. ಅಂತ ಪರಿಸ್ಥಿತಿಗಳು, ಬದುಕುಗಳು ನಮ್ಮದಾಗ್ಬಿಟ್ಟಿದ್ದಾವೆ ಪ್ರೇರೆ. ಲೆಟ್ಸ್ ಥಿಂಕ್ ಅವರ್ ಸೆಲ್ಸ್. ನಮ್ಮ ಬದುಕುಗಳನ್ನೊಮ್ಮೆ ರಿವೈಸ್ ಮಾಡಿಕೊಳ್ಳೋಣ. ಏನ್ ಕೇಳ್ತಿದ್ದೇವೆ ಇಂಪಾರ್ಟೆಂಟ್ ಅಲ್ಲ ಪ್ರೇಯರ್. ಐ ಆಮ್ ಟೆಲಿಂಗ್ ಯು, ಏನ್ ಕೇಳ್ತಿದ್ದೇವೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಕೇಳಿದಂತ ಮಾತುಗಳ ಪ್ರಕಾರವಾಗಿ ಎಷ್ಟು ಮಾತುಗಳ ಪ್ರಕಾರವಾಗಿ ನಡೆದುಕೊಳ್ತಿದ್ದೇವೆ ಅನ್ನುವಂಥದ್ದು ಇಟ್ಸ್ ಎ ವೆರಿ 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 ಇಂಪಾರ್ಟೆಂಟ್ ಥಿಂಗ್. ಕೇಳೋದಕ್ಕೆ ತುಂಬಾ ಜನ ಕ್ರೈಸ್ತರು ಸಿದ್ಧರಾಗಿದ್ದಾರೆ. ಕೇವಲ ಕೇಳುವವರಾಗಿದ್ದು ನಿಮ್ಮನ್ನು ನೀವೇ, ವಾಕ್ಯ ಹೇಳುತ್ತೆ, ನಿಮ್ಮನ್ನು ನೀವೇ ಯಾರನ್ನೂ ಅಲ್ಲ, ಹೇಳೋರ್ನಲ್ಲ, ನಿಮ್ಮನ್ನು ನೀವೇ ಮೋಸ ಮಾಡಿಕೊಳ್ಳುವವರಾಗಿರಬೇಡ್ರಿ. ಇಟ್ಸ್ ಎ ವೆರಿ ವೆರಿ ಕಾಷನ್ ಮಾತುಗಳನ್ನ ಯೇಸು ಕ್ರಿಸ್ತರವರು ಹೇಳ್ತಿದ್ದಾರೆ. ಉಪ್ಪು ಸಾರ ಸಪ್ಪಗಾಗೋಯ್ತು ಅಂದ್ರೆ ಎಲ್ಲಿಂದಾದ್ರೆ ಯೇಸು ಕ್ರಿಸ್ತರು ನಮ್ಮನ್ನ ಕರ್ಕೊಂಡು ಬಂದರೋ ಅದಕ್ಕೆ ನಾವು ಹೋಗ್ಬೈತಿದ್ದೇವೆ. ಆವಾಗ ಆ ಉಪ್ಪಿನ ಸಾರವು ಗುಣವು ಹೊರಟೋಯ್ತು. ಅದನ್ನ ಯೇಸು ಕ್ರಿಸ್ತರು ಯಾವ್ದಕ್ಕೆ ಹೋಲಿಸಿದ್ದಾರೆ? ಕಕ್ಕಿರುವಂತದ್ದನ್ನ ನೆಕ್ಕುವುದಕ್ಕೆ ಹೋದಂತ ನಾಯಿ, ಬೇಡ ಎಂಬುದಾಗಿ ತೊಳೆದಿರುವಂತ ಆ ಹೊಲಸಿನಿಂದ ತೆಗೆದುಕೊಂಡು ಬಂದು ತೊಳೆದಿರುವಂತ ಹಂದಿ. ಹಾಗೆ ನಾವ್ ಯಾರು ಇರಬಾರದು ಪ್ರೇರೆ. ನಮ್ಮ ಬದುಕುಗಳನ್ನೊಮ್ಮೆ ಲೆಟ್ಸ್ ಚೆಕ್ ಅವರ್ ಲೈಫ್ಸ್. ನಮ್ಮ ಬದುಕುಗಳನ್ನೊಮ್ಮೆ ನಾವು ನೋಡ್ಕೊಳ್ಳೋಣ. ಈ ಮಾತುಗಳು ನಿಮ್ಮ ಕಿವಿಗಳಿಗೆ ಏನಂತಾರೆ, ಮಧುರವಾಗಿರುವುದಕ್ಕೆ ಹೇಳುತ್ತಿರುವಂತ ಮಾತುಗಳೆಲ್ಲ, ಖಂಡಿಸುತ್ತಿರುವಂತ ಮಾತುಗಳು, ಎಚ್ಚರಿಸುತ್ತಿರುವಂತ ಮಾತುಗಳು. ಸಪ್ಪಗಾದರೆ ಪರಲೋಕವನ್ನ ಕಳಕೊಳ್ತೇವೆ. ಭಕ್ತಿ ಹೋದರೆ ದೇವರನ್ನು ನೋಡ್ಲಿಕ್ಕಾಗೋದಿಲ್ಲ. ತುಂಬಾ ಜನ ಸೇವಕರು ಸಿಗ್ತಾರೆ ನಿಮಗೆ, ತುಂಬಾ ಜನ ಬೋಧಕರು ಸಿಗ್ತಾರೆ ನಿಮಗೆ. ನಿಮಗೇನ್ ಬೇಕೋ ನಿಮ್ ಪೇಪರ್ ನಮಗ್ ಕೊಡಿ, ನಾವೇ ಹೇಳ್ತೇವೆ. ನಿಮ್ ಪೇಪರ್ ನಿಮಗೇನ್ ಬೇಕೋ ಹೇಳಿ, ಅದನ್ನ ನಾವ್ ಹೇಳ್ತೇವೆ. ನೋ, ವಾಕ್ಯ ಹೇಳುತ್ತೆ ನಿಮಗೇನ್ ಬೇಕೋ ನಾನು ಹೇಳೋದಲ್ಲ, ನನಗೇನ್ ಬೇಕೋ, ದೇವರಾಗಿರುವಂತ ನನಗೇನ್ ಬೇಕೋ ನಾನು ಹೇಳ್ತೇನೆ. ಯು ಶುಡ್ ಬಿ
ಯು ಶುಡ್ ಡೂ ವಾಟ್ ಐ ಸೇ. ನಾನು ಏನ್ ಹೇಳ್ತೇನೋ ನೀವು ಅದನ್ನ ಮಾಡಬೇಕು. ಇವತ್ತಿನ ಬೋಧಕರ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಗೊತ್ತಾ? ನಿಮಗೆ ಏನ್ ಬೇಕು ಹೇಳಿ, ನಾನ್ ಮಾಡ್ತೇನೆ. ಯಾಕೆಂತಂದ್ರೆ ನೀವು ಹೇಳ್ದಂಗೆ ನಾನು ಮಾಡಿಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ನೀವು ಕಾಣಿಕೆ ಹಾಕಲ್ಲ, ನೀವು ಕಾಣಿಕೆ ಹಾಕಿಲ್ಲ ಅಂತಂದ್ರೆ ನಾನು ಬದುಕ್ಲಿಕ್ಕಾಗಲ್ಲ, ನಾನು ಬದುಕ್ಲಿಕ್ಕಾಗಲ್ಲ ಅಂತಂದ್ರೆ ಕುಟುಂಬವನ್ನ ಪೋಷಿಸ್ಲಿಕ್ಕಾಗಲ್ಲ. ನೋ. ದೇವರ ವಾಕ್ಯ ಯಾರೋ ಒಬ್ಬರ ಪರವಾಗಿ ನಿಂತುಕೊಂಡು ಮಾತನಾಡುವಂಥದ್ದಲ್ಲ. ಅದು ಎಚ್ಚರಿಸಿ ಎಂಬುದಾಗಿ ಹೇಳ್ತಿದೆ, ತಿದ್ದು ಎಂಬುದಾಗಿ ಹೇಳ್ತಿದೆ, ಗದರಿಸಿ ಎಂಬುದಾಗಿ ಹೇಳ್ತಿದೆ. ಇದು ಕೊನೆಯ ದಿನಗಳು ಪ್ರಿಯರೇ, ಪ್ರಿಯ ಕ್ರೈಸ್ತರೆ, ನೆನಪಿಟ್ಕೊಳ್ಳೋಣ, ಇದು ಕೊನೆಯ ದಿನಗಳು. ವಿ ಡೋಂಟ್ ಹ್ಯಾವ್ ಟೈಮ್. ನಮಗೆ ಸಮಯವಿಲ್ಲ. ಈಗ ನಾವು ತಡ ಮಾಡದೆ 14ನೇ ವಚನಕ್ಕೆ ಬರೋಣ. ನೀವು ಲೋಕಕ್ಕೆ, 5ನೇ ಅಧ್ಯಾಯ 14ನೇ ವಚನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆಯೇ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಯೇಸು ಕ್ರಿಸ್ತರವರು ಎರಡನೆಯ ಒಂದು ಪರಿಸ್ಥಿತಿಗೆ ಅಥವಾ ಎರಡನೆಯ ಹೋಲಿಕೆಯನ್ನು ಇಲ್ಲಿ ಹೇಳ್ತಿದ್ದಾರೆ. ಬೆಳಕು. ಮೊದಲನೇದು ಉಪ್ಪು ನಾವು ನೋಡ್ಕೊಂಡ್ವಿ, ಬೆಳಕನ್ನು ಇವಾಗ ನಾವು ನೋಡ್ಕೊಳ್ತಿದೀವಿ. ಈ ಬೆಳಕನ್ನು ಕುರಿತು ನಾವು ಮಾತನಾಡಬೇಕಾದ್ರೆ, ಯೇಸು ಕ್ರಿಸ್ತರವರು ಹೋದ ನಂತರ ಫಿಲಿಪ್ಪನ ಒಂದು ಪತ್ರಿಕೆ ಬರೀತಾರೆ. ಆ ಫಿಲಿಪ್ಪದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 14ನೇ ವಚನವನ್ನ ನಾವು ನೋಡಿಕೊಳ್ಳೋಣ. 2ನೇ ಅಧ್ಯಾಯ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ. ಹೀಗೆ ನೀವು ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಠಾಕಾರಾದ ಮಕ್ಕಳಾಗುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವರಾಗಿದ್ದು, ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದಿರಲ್ಲ. ನೀವು ಹೀಗೆ ನಡೆದರೆ ನಾನು ಕೆಲಸ ಸಾಧಿಸಿದ್ದು ವ್ಯರ್ಥವಲ್ಲ, ನಾನು ಪ್ರಯಾಸ ಪಟ್ಟದ್ದು ವ್ಯರ್ಥವಲ್ಲ ಎಂಬ ಉತ್ಸವವು ಕ್ರಿಸ್ತನ ದಿನದಲ್ಲಿ ನನಗೆ ಉಂಟಾಗುವುದು. ಥ್ಯಾಂಕ್ ಯು ಸಿಸ್ಟರ್. ಆಮೇಲೆ ಇಲ್ಲಿ ಭಕ್ತನ್ ಹೇಳೋದಕ್ಕೆ ಪ್ರಯತ್ನಿಸುತ್ತಿರುವಂತ ಮಾತೇನಂತಂದ್ರೆ, ನೀವು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ, ಶೈನಿಂಗ್ ಸ್ಟಾರ್, ಜ್ಯೋತಿರ್ಮಂಡಲಗಳಂತೆ ಅಂದರೆ ನಿಮ್ಮ ಮನೆಗೆ ವರ್ಷಕ್ಕೊಮ್ಮೆ ಹಾಕುವಂತ ಸ್ಟಾರ್ ಅಂತೆ ನಿಮ್ಮ ಕುಟುಂಬವಿರಬಾರದಂತೆ. ನಿಮ್ಮ ಕುಟುಂಬ ನಿತ್ಯವೂ ಹೊಳೆಯುವಂತ, ನಿನ್ನ ಜೀವನ, ನಿನ್ನ ಬದುಕು ನಿತ್ಯವೂ ಬೆಳಕನ್ನು ಕೊಡುವಂತ ಸ್ಟಾರ್ ಆಗಿರ್ಬೇಕಂತೆ. ಹೆಂಗ ಬ್ರದರ್, ನಾಳೆಯಿಂದ ಒಳ್ಳೆ ಫೇಸ್ ವಾಶ್ ಯೂಸ್ ಮಾಡ್ಬಿಟ್ಟು ವೈಟ್ ಆಗ್ಬಿಡ್ಲಾ, ಏನಂತಾರೆ ತುಂಬಾ ಶೈನ್ ಆಗ್ಬಿಡ್ಲಾ ಅಂತಂದ್ರೆ, ಆ ಹೊಳಪನ್ನು ಕುರಿತು ಯೇಸು ಕ್ರಿಸ್ತರವರು ಭಕ್ತನ ಇಲ್ಲಿ ಮಾತನಾಡ್ತಿಲ್ಲ. ಅವ್ರು ಮಾತನಾಡ್ತಿರುವಂತದ್ದು ಏನಂತಂದ್ರೆ, ನಿನ್ನ ಅಂತರಂಗ ಸ್ವಭಾವ, ನಿನ್ನ ಕ್ರಿಯೆಗಳು, ನಿನ್ನ ಕೃತ್ಯಗಳು, ನೀನ್ ಏನ್ ಮಾಡ್ತಿದೀಯ ಅನ್ನುವಂಥದ್ದು ಇಂಪಾರ್ಟೆಂಟ್. ನಿನ್ನ ಬದುಕಲ್ಲಿ ಏನ್ ತೋರಿಸ್ತಿದ್ಯಾ ಅನ್ನುವಂಥದ್ದು ಇಂಪಾರ್ಟೆಂಟ್. ಇವಾಗ ಯೇಸು ಕ್ರಿಸ್ತರವರು ನಿನ್ನ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಅದು ಎಲ್ಲೋ ಕೆಳಗಿಡೋದಿಲ್ಲ, ಮೇಲಿಡ್ತಾರೆ. ಆ ಬೆಳಕನ್ನು ದೀಪಸ್ತಂಭದ ಮೇಲಿಡ್ತಾರೆ. ಅಂದರೆ ಲೋಕದಲ್ಲಿ ಕತ್ತಲೆಯಲ್ಲಿ ನಡೆಯುತ್ತಿರುವಂತವರ ಜೀವನಗಳಲ್ಲಿ ಸ್ಟ್ರೀಟ್ ಲೈಟ್ ಆಗಿ ನಾವಿರ್ಬೇಕು, ದೀಪವನ್ನು ಹಚ್ಚುವವರಾಗಿ ನಾವಿರ್ಬೇಕು. ಫ್ಲಾಶ್ ಲೈಟ್ ಅಲ್ಲ. ಫ್ಲಾಶ್ ಲೈಟ್ ಹಚ್ಚೋದ್ರಿಂದ ಪ್ರಯೋಜನವೇನಿಲ್ಲ. ಮಾರ್ಗವನ್ನು ಸರಾಗ ಮಾಡುವಂತ, ಮಾರ್ಗವನ್ನು ಸ್ಪಷ್ಟವಾಗಿ ತೋರುವಂತ ದೀಪಸ್ತಂಭಗಳಾಗಿ ನಾವಿರಬೇಕು. ನಮ್ಮ ಬದುಕುಗಳೇ ಹೇಗಿದ್ದಾವೆ? ಕ್ರಿಯೆಗಳಿಲ್ಲದೆ ಇರುವಂತ ಬದುಕು, ಕ್ರಿಯೆಗಳಿಲ್ಲದಿರುವಂತ ವಿಶ್ವಾಸ, ಅದು ಸತ್ತದ್ದು. ವಿಶ್ವಾಸವಿದೆ ಬಟ್ ಅದ್ರಲ್ಲಿ ಏನಿಲ್ಲ, ಕ್ರಿಯೆಗಳಿಲ್ಲ. ವಿಶ್ವಾಸವಿದೆ ಬ್ರದರ್, ಬಟ್ ಐ ಡೋಂಟ್ ಡೂ ಎನಿಥಿಂಗ್, ದೆನ್ ಇಟ್ ಇಸ್ ವೇಸ್ಟ್. ನಾನು ಹೇಳ್ತಿರುವಂತ ಮಾತಲ್ಲ, ದೇವರೇ ಹೇಳ್ತಿರುವಂತ ಮಾತು, ವಾಕ್ಯವೇ ಹೇಳ್ತಿರುವಂತ ಮಾತು. ಇಟ್ ಈಸ್ ಯೂಸ್ಲೆಸ್. ಇದು ವ್ಯರ್ಥ, ಇದು ವೇಸ್ಟ್. ದೇವರೇ ವೇಸ್ಟ್ ಅಂತ ಹೇಳ್ಬಿಟ್ರ? ಹೇಳಿದ್ದಾರೆ. ದೇವರೇ ಬೇಡ ಅಂತ ಹೇಳ್ಬಿಟ್ರ? ಹೇಳಿದ್ದಾರೆ. ದೇವರೇ ಬೇಡ ಅಂತಂದ್ರೆ ಇನ್ನೆಲ್ಲಿಗೆ ಹೋಗ್ಲಿಕ್ಕಾಗತ್ತೆ? ಬೆಳಕನ್ನು ಕೊಡಬೇಕಾಗಿರುವಂತ ನಾವುಗಳೇ ಕತ್ತಲೆಯಲ್ಲಿ ಸೇರಿಕೊಂಡು ಕತ್ತಲೆಯ ಬದುಕಿನಲ್ಲಿ ಬದುಕುತ್ತಾ ಅನೇಕರನ್ನು ಕತ್ತಲೆಯ ಕಡೆಗೆ ನಡೆಸ್ತಿದ್ದೇವೆ. ನಾವು ನೋಡ್ಕೊಳ್ಳೋಣ. ನಿಮ್ಮ ಸಹವಾಸ ಎಂತವರದಾಗಿದೆ, ದಯವಿಟ್ಟು ನೋಡ್ಕೊಳ್ಳಿ ಪ್ರಿಯರೇ, ದಯವಿಟ್ಟು ನೋಡ್ಕೊಳ್ಳಿ. ಇಷ್ಟು ವಾಕ್ಯಗಳನ್ನು ಕೇಳಿ
ನಂತರ ನೀವು ಎದ್ದು ಹೋಗ್ಬಿಟ್ಟು ಬೇಕ್ರಿ ಹತ್ರ ನಿಂತ್ಕೊಂಡು ನಿಮ್ಮ ಗುಂಪು ಬರುತ್ತೆ, ಸಿಗರೇಟ್ ಹೊಡೆಯುವಂತ ಗುಂಪು. ಆ ಗುಂಪತ್ರ ಹೋಗಿ ನಿಂತ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, 5 ಜನ ಸಿಗರೇಟ್ ಹೊಡಿತಿರ್ತಾರೆ. ಪಕ್ಕದಲ್ಲಿ ನಿಂತ್ಕೊಂಡಿರುವಂತ ನೀನ್ 6ನೇ ಅವನು, ನೀನ್ ಸಿಗರೇಟ್ ಹೊಡೆದಿಲ್ಲ ಅಂತಂದ್ರೆ ತುಂಬಾ ದೊಡ್ಡ ಅವಮಾನ ನಮ್ಗೆ, ತುಂಬಾ ದೊಡ್ಡ ಅವಮಾನ. ಅವಮಾನವನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ವಾಕ್ಯವನ್ನು ಕೇಳಿದಂತ ನಾವೇ ಏನ್ ಮಾಡ್ತೇವೆ ಗೊತ್ತಾ? ಚಲೋ ಮಾರ್ತೆ ಹೊಡೆಯೋಣ, ತಪ್ಪಲ್ಲ. ಯಾಕೆಂತಂದ್ರೆ ನೀನು ಮಾಡುತ್ತಿರುವಂತ ಸಹವಾಸ ನಿನಗೆ ಏನ್ ಹೇಳ್ಕೊಡ್ತಿದೆ ಗೊತ್ತಾ? ನೀನು ತಪ್ಪು ಮಾಡೋದು ತಪ್ಪೇ ಅಲ್ಲ, ತಪ್ಪು ಮಾಡದೇ ಇರುವಂತದ್ದು ತಪ್ಪು. ತಪ್ಪು ಮಾಡೋದು ತಪ್ಪಲ್ಲ, ತಪ್ಪು ಮಾಡದೇ ಇರುವಂತದ್ದು ತಪ್ಪು. ಮೈ ಡಿಯರ್ ಫ್ರೆಂಡ್ಸ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಸಹವಾಸ ಬೆಳಕಿನ ಸಂಬಂಧದವರ ಜೊತೆಗಿದ್ದರೆ ನಿಮ್ಮ ಬದುಕು ಬೆಳಕಿನ ಸಂಬಂಧವಾಗಿರುತ್ತದೆ. ನಿಮ್ಮ ಸಹವಾಸ ಕತ್ತಲೆಯ ಜೊತೆಗಿದ್ದರೆ ನಿಮ್ಮ ಜೀವನವೇ ಕತ್ತಲಾಗ್ಬಿಡತ್ತೆ, ನಿಮ್ಮ ಕುಟುಂಬವೇ ಕತ್ತಲಾಗ್ಬಿಡತ್ತೆ. ಏನು ಹೇಳ್ತಿದ್ದಾನೆ? ನಿಮ್ಮ ಸಭೆಯಲ್ಲಿ ನೀವು ಕತ್ತಲೆಯಲ್ಲೇ ಬದುಕ್ತಿರ್ತೀರಾ. ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೇವೆ, ವಾಕ್ಯವನ್ನು ಕೇಳ್ತೇವೆ, ಮನೆಗ್ ಬಂದ ತಕ್ಷಣ ಏನ್ ಕೇಳಿದ್ದೇವೆ ನಮ್ಗೆ ಅರ್ಥ ಆಗಿರಲ್ಲ. ಬಿಕಾಸ್ ವಿಲ್ ಬಿ ಬ್ಲೈಂಡ್. ಅಲ್ಲಿ ವಾಕ್ಯವನ್ನ ಕೇಳ್ಬೇಕಾದ್ರೆ ನಾವು ಕಂಪ್ಲೀಟ್ ನಂಬಾಗಿರ್ತೇವೆ, ಬ್ಲೈಂಡ್ ಆಗಿರ್ತೇವೆ. ಯಾಕಂತಂದ್ರೆ ವಾಕ್ಯ ನಮ್ಮ ಹೃದಯಗಳಲ್ಲಿ ಎತ್ತಿಲ್ಲ. ಬೆಳಕು ಎಲ್ಲಿಂದ ಬರುತ್ತೇನ್? ಬೆಳಕು ನಿತ್ಯವೂ ಉರಿಯುತ್ತಾ ಇರಬೇಕು ಅಂತಂದ್ರೆ ಅದಕ್ಕೆ ಎಣ್ಣೆ ಬೇಕಲ್ವಾ? ಎಣ್ಣೆ ಎಲ್ಲಿಂದ ಸಿಗುತ್ತೆ? ಸಭೆ, ವಾಕ್ಯ, ಚರ್ಚ್. ವೆನ್ ಯು ಡೋಂಟ್ ಲಿಸನ್ ಟು ದ ವರ್ಡ್ ಆಫ್ ಗಾಡ್, ಯಾವಾಗಾದ್ರೆ ದೇವರ ವಾಕ್ಯವನ್ನು ನಾವು ಕೇಳೋದಿಲ್ವೋ? ಇಲ್ಲ ಪ್ರೇರೆ. ನಾವು ಮಾಡುತ್ತಿರುವಂತ ಕೆಲಸದ ಜಾಗದಲ್ಲೇ ಆಗಿರಬಹುದು, ನಾವು ಮಾಡುತ್ತಿರುವಂತ ವ್ಯಾಪಾರದ ಜಾಗದಲ್ಲಿ ನಾವ್ ಏನ್ ಮಾಡ್ತಿದ್ದೇವೋ ಅಲ್ಲಿ ಕ್ರಿಸ್ತನ ಬೆಳಕನ್ನು ತೋರಿಸೋಣ. ಬದುಕಿನಲ್ಲಿ, ಮಾತುಗಳಲ್ಲೆಲ್ಲ, ಕ್ರಿಯೆಗಳಲ್ಲಿ, ಜೀವನದಲ್ಲಿ, ವ್ಯಕ್ತಿತ್ವದಲ್ಲಿ, ಥ್ರೂ ಯೋರ್ ಕ್ಯಾರೆಕ್ಟರ್ ಲೆಟ್ ಶೋ ದ ಕ್ರೈಸ್ಟ್ ಟು ದಿ ವರ್ಲ್ಡ್. ಒಬ್ರು ಒಳ್ಳೆ ಮಾತು ಹೇಳಿದ್ದಾರೆ, ಆ ಮಾತನ್ನ ಹೇಳಿ ನಾನು ಮುಗಿಸ್ತೇನೆ. ಒಬ್ರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ಅವರು ಆ ಮಾತನ್ನ ಒಬ್ರು ನನಗೆ ಗೊತ್ತಿರುವಂತ ಫ್ರೆಂಡ್, ಅವರು ಆ ಫೋಟೋ, ಆ ಮಾತನ್ನ, ಕೊಟೇಶನ್ ನ ಅವರ ವಾಟ್ಸಪ್ DP ಹಾಗೆ ಇಟ್ಕೊಂಡಿದ್ರು. ತುಂಬಾ ಇಷ್ಟ ಆಯ್ತು. ಏನ್ ಇಟ್ಕೊಂಡಿದ್ದಾರೆ ಅಂತಂದ್ರೆ, ದ ವರ್ಲ್ಡ್ ಡಸಂಟ್ ನೋ ದ ಬೈಬಲ್. ಪ್ರಪಂಚಕ್ಕೆ ಬೈಬಲ್ ಗೊತ್ತಿಲ್ಲ, ಪ್ರಪಂಚಕ್ಕೆ ಗೊತ್ತಿರುವಂತದ್ದು ನೀನೇ. ಅದರ ಅರ್ಥ ಏನಾಗುತ್ತಾ? ಪ್ರಪಂಚ ಬೈಬಲ್ ಓದಲ್ಲ, ಪ್ರಪಂಚ ಓದುವಂತದ್ದು ನಿನ್ನನ್ನೇ, ಪ್ರಪಂಚ ನೋಡುವಂತದ್ದು ನಿನ್ನನ್ನೇ. ನಿನ್ನಲ್ಲಿ ವಾಕ್ಯವಿದ್ದರೆ ನೀನ್ ತೋರಿಸ್ತೀಯ ಪ್ರಪಂಚಕ್ಕೆ ದೇವರನ್ನ. ಯು ಶೋ ದ ವರ್ಡ್ ದಟ್ ಹೌ ಗಾಡ್ ಇಸ್ ದೇರ್. ಗಾಡ್ ವಿಲ್ ಬಿ ಥ್ರೂ ಯೋರ್ ಕ್ಯಾರೆಕ್ಟರ್. ನಿನ್ನ ಬದುಕು, ನಿನ್ನ ಜೀವನವನ್ನು ತೋರಿಸುತ್ತೆ. ನಿಜವಾಗ್ಲೂ ಪ್ರೇರೆ, ಪ್ರಪಂಚ ಬೈಬಲ್ ಓದಲ್ಲ ಪ್ರೇರೆ, ನಿನ್ನನ್ನು ಓದುತ್ತೆ, ನನ್ನನ್ನು ಓದುತ್ತೆ, ನಿನ್ನ ಕ್ಯಾರೆಕ್ಟರ್ ಓದುತ್ತೆ, ನನ್ನ ಕ್ಯಾರೆಕ್ಟರ್. ಲೆಟ್ಸ್ ಶೇಪ್ ಅವರ್ ಕ್ಯಾರೆಕ್ಟರ್ಸ್ ಥ್ರೂ ದ ವರ್ಡ್ ಆಫ್ ಗಾಡ್. ವಾಕ್ಯದ ಮೂಲಕವಾಗಿ ನಮ್ಮ ಕ್ಯಾರೆಕ್ಟರ್ನ ನಾವು ನಿಜವಾಗ್ಲೂ ಒಳ್ಳೆ 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 ಒಂದು ಒಳ್ಳೆ ಸುಂದರವಾದಂತ ರೂಪಕ್ಕೆ ತಂದುಕೊಳ್ಳೋಣ ಪ್ರೇರೆ. ಆ ರೂಪವೇ ನಮಗೆ ಪ್ರಲೋಕವನ್ನು ಕೊಡುತ್ತೆ. ಆ ಒಂದು ಮಾತುಗಳೇ, ಆ ಜೀವನವೇ ದೇವರಿಗೆ ನಮ್ಮನ್ನು ಬಹಳ ಸಮೀಪಸ್ಥರನ್ನಾಗಿ ಮಾಡುತ್ತೆ. ದಯವಿಟ್ಟು ಪ್ರೇರೆ, ದೇವರ ಮಾತುಗಳನ್ನ ಯಾವತ್ತು ಆಲಸ್ಯ ಸ್ವಭಾವದಿಂದ, ತಾತ್ಸಾರದಿಂದ ತೆಗೆದುಕೊಳ್ಳೋದು ಬೇಡಕಂತಂದ್ರೆ ಜೀವವುಳ್ಳದ್ದು, ಮರಣವನ್ನು ಜಯಿಸಿರುವಂತದ್ದು, ಸಮಾಜಕ್ಕೆ ಒಳ್ಳೆಯ ಮಾರ್ಗವನ್ನು ತೋರಿಸಿರುವಂತದ್ದು ವಾಕ್ಯ. ಅಂತ ವಾಕ್ಯವನ್ನು ಕೇಳುವಾಗ ಲೆಟ್ಸ್ ಬಿ ವೆರಿ ಹಂಬಲ್, ಲೆಟ್ಸ್ ಬಿ ವೆರಿ ಫೇತ್ಫುಲ್, ಲೆಟ್ಸ್ ಹಾನರ್ ದಿ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಬಹಳ ಗಂಭೀರದಿಂದ ಸ್ವೀಕರಿಸೋಣ, ದೇವರಿಗೋಸ್ಕರ ಬದುಕೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಕರ್ತನೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ಬೆಳಕಾಗಿದ್ದೀರಿ ಎಂಬುದಾಗಿ ನೀವು ಸತ್ಯವೇದದಲ್ಲಿ ಹೇಳಿದ್ದೀರಾ. ಆದ್ರೆ ಯಾವತ್ತೂ ನಾವು ಅದರ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದು ವೇಳೆ ಯೋಚನೆ ಮಾಡಿದರೂ ಕೂಡ ಅದರ ಪ್ರಕಾರವಾಗಿ ಬದುಕುವಷ್ಟು ಸಮಯ ನಮ್ಮ ಹತ್ರ ಇಲ್ಲದೆ ಹೋಗ್ಬಿಟ್ಟಿದೆ ಸ್ವಾಮಿ. ಕ್ಷಮಿಸಿ, ನಮ್ಮನ್ನು ದಯಮಾಡಿ ಕ್ಷಮಿಸಿ. ನಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಅಭ್ಯಾಸಗೊಂಡಿರುವಂತ ಈ ನಮ್ಮ ಬದುಕುಗಳನ್ನು ಸರಿ ಮಾಡಿ, ಕೇಳುವಂತವರಾಗಿ ಮಾತ್ರವಿರದೆ ಕೇಳಿದ ಮಾತುಗಳ ಪ್ರಕಾರವಾಗಿ ಜೀವಿಸುವವರಾಗಿಯೂ ನಾವೆಲ್ಲರಿರುವುದಕ್ಕೆ ನಮಗೆ ಸಹಾಯ. ನಮ್ಮನ್ನು ಬಿಡದೆ ನೀವು ಪ್ರತಿ ಪರಿಸ್ಥಿತಿಯಲ್ಲೂ, ಮೇಲು ಕೀಳು, ಕಠಿಣ ಪರಿಸ್ಥಿತಿಗಳಲ್ಲಿ ನೀವು ಕೈ ಬಿಡದೆ ನಡೆಸಿದ್ದೀರ. ಇನ್ನು ಮುಂದೆಯೂ ನೀವು ನಡೆಸುತ್ತೀರ ಎಂಬುದಾಗಿ ನಂಬುತ್ತಾ, ನಿಮ್ಮನ್ನೇ ನೋಡುತ್ತಾ, ನಿಮ್ಮನ್ನು ಆಶ್ರಯಿಸುತ್ತಾ, ನಿಮ್ಮ ವಾಕ್ಯದಲ್ಲಿ ನಮ್ಮೆಲ್ಲರನ್ನು ಒಂದು ಒಳ್ಳೆಯ ಶಿಲ್ಪಿಯಾಗಿ ನಮ್ಮೆಲ್ಲರನ್ನು ನೀವು ರೂಪಿಸಬೇಕೆಂಬುದಾಗಿ ಕೇಳ್ಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ, ನಿಮ್ಮೊಬ್ಬರನ್ನೇ ಹೆಚ್ಚಿರುತ್ತಾ
KCS ತಂಡವನ್ನು, ತಂಡದಲ್ಲಿರುವಂತಹ ಎಲ್ಲ ಸದಸ್ಯರನ್ನು ಹೆಸರಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಿದ್ದೇನೆ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ ನಿಮ್ಮ ಪ್ರೀತಿ ಕೃಪೆಗಳಿಂದ ತುಂಬಿಸಿ. ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರು. ಆಮೇಲೆ ಥ್ಯಾಂಕ್ ಯು. ಆಮೆನ್. ಎಲ್ಲರಿಗೂ ವಂದನೆ. ಆಮೆನ್. ಆಮೆನ್. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ.